ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಸಾಗರ್. ಫ್ರೆಂಡ್ಸ್, ಇವತ್ತು ಇನ್ನೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಶೇಷ ಅಂತದ್ ಏನಪ್ಪಾ ಅಂತಂತ ನಿಮ್ಗೆಲ್ಲ ಕೇಳಿದ ತಕ್ಷಣ ಆಶ್ಚರ್ಯ ಆಗ್ತಾ ಇರ್ಬೋದು. ಮತ್ತೆ ವಾಯ್ಸ್ ಅಲ್ಲಿ ಕೂಡ ತುಂಬಾ ಜೋಶ್ ಇದೆ. ಈ ವಿಚಾರ ಹೇಳೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಅಂತ ವಿಶೇಷ ಇವತ್ತು ಏನಪ್ಪಾ ಅಂತಂದ್ರೆ NVIDIA ಸ್ಕ್ರೀನ್ ರೀಡರ್ ಕಡೆಯಿಂದ ಒಂದು ಒಳ್ಳೆ ನ್ಯೂಸ್ ಇದೆ ಫ್ರೆಂಡ್ಸ್. ಏನಪ್ಪಾ ಅದು ಅಂತಂದ್ರೆ, ನಾವು ಇಷ್ಟು ದಿವಸ ಆಂಡ್ರಾಯ್ಡ್ ಫೋನ್ಗಳಲ್ಲಿ ಆಟೋ TTS ನ ಯಾವ ರೀತಿ ಬಳಸ್ತಾ ಇದ್ವೋ, ಇಲ್ಲೂ ಕೂಡ NVIDIA ಸ್ಕ್ರೀನ್ ರೀಡರ್ ನ ಬಳಸಿಕೊಂಡು ಮಲ್ಟಿಲಿಂಗ್ವಲ್ ಅಥವಾ ಮಲ್ಟಿಲ್ಯಾಂಗ್ ಈ NVIDIA ಆಡ್ ಆನ್ ಬಳಸಿಕೊಂಡು ನಾವು NVIDIA ಯಲ್ಲೂ ಕೂಡ ಮಲ್ಟಿಲ್ಯಾಂಗ್ವಲ್ ಅಥವಾ ಆಟೋ TTS ತರ ಬಳಸ್ಕೋಬಹುದು. ಫ್ರೆಂಡ್ಸ್, ತುಂಬಾ ಖುಷಿ ಆಗ್ತಾ ಇರ್ಬೋದಲ್ಲ ನಿಮ್ಗೆಲ್ಲ. ಉದಾಹರಣೆಗೆ ಹೇಳೋದಾದ್ರೆ, ಕನ್ನಡಕ್ಕೆ ಒಂದು ವಾಯ್ಸು ಮತ್ತೆ ಇಂಗ್ಲಿಷ್ಗೆ ಒಂದು ವಾಯ್ಸು. ಸೊ ಇದನ್ನೆಲ್ಲ ಯಾವ ರೀತಿ ಕನ್ಫಿಗರ್ ಮಾಡೋದು, ಇದನ್ನೆಲ್ಲ ಯಾವ ರೀತಿ ಯೂಸ್ ಮಾಡೋದು ಅಂತ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಇದಕ್ಕೋಸ್ಕರ ಏನ್ ಬೇಕು ಅಂತಂದ್ರೆ ಮಲ್ಟಿಲಿಂಗ್ವಲ್ NVIDIA ಆಡ್ ಆನ್. ಸೊ ಈ ಆಡ್ ಆನ್ ಸ್ಟೋರ್ ಅಲ್ಲಿ ಅವೈಲೇಬಲ್ ಇಲ್ಲ. ಈ ಆಡ್ ಆನ್ ಬೇಕಾಗಿದ್ದಲ್ಲಿ ನಮ್ಮ ಅಫಿಷಿಯಲ್ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀರಿ. ಪ್ರತಿಯೊಬ್ಬರು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಇಷ್ಟು ಹೇಳ್ತಾ ಇಂದಿನ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನಾನು ಮೊದಲನೇದಾಗಿ ಆ ಒಂದು ಆಡ್ ಆನ್ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಡಾಕ್ಯುಮೆಂಟ್ಸ್ ಫೋಲ್ಡರ್ ಓಪನ್ ಮಾಡ್ತಾ ಇದ್ದೀನಿ. Folder view list Sagar 1 of 8 Sagar file explorer items view list .config not selected row 1 column 1 of 14 Sagar tab selected 1 of 1 D desktop column D documents column 4 of 14. ಫ್ರೆಂಡ್ಸ್, ಇವಾಗ ಡಾಕ್ಯುಮೆಂಟ್ಸ್ ಫೋಲ್ಡರ್ ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಓಪನ್ ಮಾಡೋದಕ್ಕೆ. Items view list Balabolka not selected 1 of 6. ಫ್ರೆಂಡ್ಸ್, ಇವಾಗ ನಾನು ಎಂ ಪ್ರೆಸ್ ಮಾಡ್ತಾ ಇದ್ದೀನಿ. M multilang 2024.08.255 of 6. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಮಲ್ಟಿಲ್ಯಾಂಗ್. ಓಕೆ, ನಾನು ಇವಾಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. NVIDIA ಆಡ್ ಆನ್ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ಇವಾಗ. Add-on installation dialog. Are you sure you want to install this add-on? Only install add-ons from trusted sources. Add-on Multilang 2024.08.25 about add-on button Alt plus A. ಫ್ರೆಂಡ್ಸ್, ಇವಾಗ NVIDIA ಆಡ್ ಆನ್ ಇನ್ಸ್ಟಾಲೇಷನ್ ವಿಜಾರ್ಡ್ ಬಂದಿದೆ. ಇಲ್ಲಿ ಆರ್ ಯು ಶ್ಯೂರ್ ಯು ವಾಂಟ್ ಟು ಇನ್ಸ್ಟಾಲ್ ಅಂತ ಕೇಳ್ತಾ ಇದೆ. ನಾನು ಇವಾಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Yes button Alt plus Y. ಓಕೆ, ನಾನೀಗ ಎಸ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space docket install restart NVDA dialog. Changes were made to add-ons. You must restart NVDA for these changes to take effect. Would you like to restart now? Yes button Alt plus Y. ಫ್ರೆಂಡ್ಸ್, ಇವಾಗ NVIDIA ಆಡ್ ಆನ್ ಸಕ್ಸಸ್ಫುಲ್ ಆಗಿ ಇನ್ಸ್ಟಾಲ್ ಆಯಿತು. ಇವಾಗ NVIDIA ರಿಸ್ಟಾರ್ಟ್ ಕೇಳ್ತಾ ಇದೆ. ನಾನು ಇವಾಗ ರಿಸ್ಟಾರ್ಟ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಸಕ್ಸಸ್ಫುಲ್ ಆಗಿ NVIDIA ಮಲ್ಟಿಲ್ಯಾಂಗ್ ಅಥವಾ ಮಲ್ಟಿಲ್ಯಾಂಗ್ವಲ್ NVIDIA ಇನ್ಸ್ಟಾಲ್ ಆಗಿದೆ. ಇವಾಗ ಇದನ್ನ ಕನ್ಫಿಗರ್ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ನಾನು ಮೊದಲನೇದಾಗಿ ಸಿಂಥಸೈಸರ್ನ ಚೇಂಜ್ ಮಾಡ್ತಾ ಇದ್ದೀನಿ. ಸಿಂಥಸೈಸರ್ ಚೇಂಜ್ ಮಾಡೋದಕ್ಕೆ ಇನ್ಸರ್ಟ್ ಕಂಟ್ರೋಲ್ ಮತ್ತೆ ಎಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Select synthesizer dialog. Synthesizer combo box IBM TTS collapsed Alt plus S. ಓಕೆ ಫ್ರೆಂಡ್ಸ್, ಇವಾಗ ಸಿಂಥಸೈಸರ್ ಮೆನು ಓಪನ್ ಆಗಿದೆ. ನಾನು ಇವಾಗ ಎಂ ಪ್ರೆಸ್ ಮಾಡ್ತಾ ಇದ್ದೀನಿ. ಎಂ ಫಾರ್ ಮಲ್ಟಿಲಿಂಗ್ವಲ್. M Microsoft Speech API version 5. M Multilang. ಓಕೆ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಮಲ್ಟಿಲ್ಯಾಂಗ್. ನಾನು ಇವಾಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಸ್ವಿಚ್ ಆಯಿತು. ಇವಾಗ ನೋಡಿ, ನಾನು ಸ್ವಲ್ಪ ವಿಂಡೋಸ್ ಎಂ ಮತ್ತೆ ಆರೋ ಕೀಗಳನ್ನ ಬಳಸಿ ಏನ್ ಹೇಳುತ್ತೆ ಅಥವಾ ಯಾವ ವಾಯ್ಸ್ ಮೊದಲು ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. Folder view list Sagar 1 of 8. ನೋಡಿ ಫ್ರೆಂಡ್ಸ್, ಇದು ಏನಾಗಿದೆ ಅಂತಂದ್ರೆ, ಆಲ್ರೆಡಿ ನಾನು ಫಸ್ಟ್ ಇದನ್ನ ಕನ್ಫಿಗರ್ ಮಾಡಿ ಇಟ್ಕೊಂಡಿದ್ದೆ. ಆ ಕಾರಣಕ್ಕೆ ಇಲ್ಲಿ ಏನಾಗಿದೆ, ಕನ್ನಡ ಬಂದ ತಕ್ಷಣ ಅಲ್ಪನಾ ವಾಯ್ಸ್ ಮತ್ತೆ ಇಂಗ್ಲಿಷ್ ಬಂದ ತಕ್ಷಣ IBM TTS ಓದ್ತಾ ಇದೆ. ಈಗ ಇದನ್ನ ಯಾವ ರೀತಿ ನಾವು ಬದಲಾಯಿಸ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ನಾನಿವಾಗ ಇನ್ಸರ್ಟ್ ಕಂಟ್ರೋಲ್ ಮತ್ತೆ ವಿ ಪ್ರೆಸ್ ಮಾಡ್ತಾ ಇದ್ದೀನಿ ವಾಯ್ಸ್ ಸೆಟ್ಟಿಂಗ್ಸ್ ಓಪನ್ ಮಾಡೋದಕ್ಕೆ. NVDA settings speech normal configuration dialog speech property page synthesizer grouping edit read only multi-line multilang. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಮಲ್ಟಿಲ್ಯಾಂಗ್. ನಾನು ಇವಾಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Change button Alt ಸಂಕಲನ H. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Default voice combo box Kannada KN collapsed Alt ಸಂಕಲನ V. ಫ್ರೆಂಡ್ಸ್, ಇಲ್ಲಿ ಡಿಫಾಲ್ಟ್ ವಾಯ್ಸ್ ಅಂತ ಏನಿದೆಯಲ್ಲ, ನೀವು ಫಸ್ಟ್ ಟೈಮ್ ಈ ಒಂದು ಆಡ್ ಆನ್ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಡಿಫಾಲ್ಟ್ ವಾಯ್ಸ್ ಅದು ಇಂಗ್ಲಿಷ್ ಆಗಿರುತ್ತೆ. ನೀವು ಇದನ್ನ ಕನ್ನಡಕ್ಕೆ ಬದಲಾಯಿಸ್ಕೋಬೇಕು ಆರೋ ಕೀಗಳನ್ನ ಬಳಸ್ಕೊಂಡು. ನೋಡಿ, ನಾನು ಒಂದ್ಸಲಿ ತೋರಿಸ್ತಾ ಇದ್ದೀನಿ. ನಾನು ಒಂದ್ಸಲಿ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Afrikaans F. ನೋಡಿ, ಆಫ್ರಿಕನ್ ಇದು ಡಿಫಾಲ್ಟ್ ಇಂಗ್ಲಿಷ್ ಇರುತ್ತೆ. ಬಟ್ ನಾನು ಹೋಮ್ ಕೀ ಪ್ರೆಸ್ ಮಾಡಿದ ತಕ್ಷಣ ಇದೇನಾಗಿದೆ, ಆಫ್ರಿಕನ್ ಲ್ಯಾಂಗ್ವೇಜ್ ಹೋಗಿದೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ಸುಮಾರು 70 ಭಾಷೆಗೂ ಇದು ಸಪೋರ್ಟ್ ಮಾಡುತ್ತೆ. ಓಕೆ, ನೋಡಿ, ಇವಾಗ ನಾನು ಕೆ ಪ್ರೆಸ್ ಮಾಡ್ತಾ ಇದ್ದೀನಿ. K Kazakh KK. ಮತ್ತೆ ಕೆ ಪ್ರೆಸ್ ಮಾಡ್ತಾ ಇದ್ದೀನಿ, ಕನ್ನಡ ಅಂತ ಸಿಗೋ ತನಕ. K Kannada KN. ಓಕೆ ಫ್ರೆಂಡ್ಸ್, ಇಲ್ಲಿ ಕನ್ನಡ ಅಂತ ಬಂದಿದೆ. ಓಕೆ, ನಾನು ಇವಾಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Synthesizer combo box vocalizer expressive 2.2 collapsed Alt ಸಂಕಲನ
S. ಫ್ರೆಂಡ್ಸ್ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡಿದೆ, ಸಿಂಥಸೈಸರ್ ಬಂದಿದೆ. ಸೊ ಈ ಸಿಂಥಸೈಸರಲ್ಲಿ ಕನ್ನಡಕ್ಕೆ ಸಪೋರ್ಟ್ ಮಾಡುವಂಥ ವಾಯ್ಸ್ಗಳು ಯಾವ್ದ್ಯಾವ್ದಿದೆಯೋ ಅದೆಲ್ಲ ಸಪೋರ್ಟ್ ಮಾಡುತ್ತೆ. ಉದಾಹರಣೆಗೆ ಹೇಳೋದಾದ್ರೆ ವೋಕಲೈಸರ್, ಇ ಸ್ಪೀಕ್ ಮತ್ತು ಮೈಕ್ರೋಸಾಫ್ಟ್ ಆನ್ಲೈನ್ TTSಗಳು ಎಲ್ಲವೂ ಸಪೋರ್ಟ್ ಮಾಡುತ್ತೆ. ಇವಾಗ ನೋಡಿ ನಾನು ನಿಮಗೆ ಅಪ್ ಮತ್ತು ಡೌನ್ ಅರೋ ಕೀಗಳನ್ನ ಬಳಸ್ಕೊಂಡು ತೋರಿಸ್ತಾ ಇದ್ದೀನಿ. Microsoft Speech API version. ನೋಡಿ ಕನ್ನಡಕ್ಕೆ ಸಪೋರ್ಟ್ ಮಾಡುವಂಥ ವಾಯ್ಸ್ಗಳು ಇವು. eSpeak NG. ನೋಡಿ ಇದು ಇ ಸ್ಪೀಕ್. IBM TT eSpeak NG. ಓಕೆ ಫ್ರೆಂಡ್ಸ್, ಇಲ್ಲಿ ನಾವು ಇ ಸ್ಪೀಕ್ನ ಇಟ್ಕೊಂಡು ಟ್ಯಾಬ್ ಕೀ ಪ್ರೆಸ್ ಮಾಡಿ ಓಕೆ ಅಂತ ಕೊಟ್ಟರೆ ಇ ಸ್ಪೀಕ್ ಸೆಟ್ ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ನಾನೀಗ ವೋಕಲೈಸರ್ ಇಟ್ಕೊಂಡಿದ್ದೀನಿ. ವೋಕಲೈಸರ್ ಮೇಲೆ ಈಗ ನಾನೀಗ ಸ್ವಿಚ್ ಆಗ್ತಾ ಇದ್ದೀನಿ. ನಾನೀಗ ಮತ್ತೆ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. IBM TT Microsoft Vocalizer Expressive. 2.5. ಓಕೆ ಫ್ರೆಂಡ್ಸ್, ವೋಕಲೈಸರ್ ಎಕ್ಸ್ಪ್ರೆಸಿವ್ ಅಂತಿದೆ, 2.2 ಅಂತಿದೆ. ನಾನು ಇವಾಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Send text language to synthesizer checkbox checked. ಫ್ರೆಂಡ್ಸ್ ಈ ಚೆಕ್ ಬಾಕ್ಸ್ ಹೀಗೆ ಇರಲಿ, ಚೇಂಜ್ ಮಾಡೋದು ಬೇಡ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Profile combo box default collapse stalled. ಸಂಕಲನ. P. ಫ್ರೆಂಡ್ಸ್ ಇಲ್ಲಿ ಪ್ರೊಫೈಲ್ ಇದು ಹಾಗೆ ಇರಲಿ, ಏನು ಚೇಂಜ್ ಮಾಡೋದು ಬೇಡ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Use language detection based on Unicode characters checkbox checked. ಫ್ರೆಂಡ್ಸ್ ಇದು ಚೆಕ್ ಬಾಕ್ಸ್ ಹೀಗೆ ಇರಲಿ. ಯೂಸ್ ಲ್ಯಾಂಗ್ವೇಜ್ ಯೂನಿಕೋಡ್ ಅಂತಂದ್ರೆ ನಾವು ಸೆಕೆಂಡರಿ ಲ್ಯಾಂಗ್ವೇಜ್ನ ಯಾವ್ದು ಬಳಸ್ತಾ ಇರ್ತೀವೋ ಅದು. ಓಕೆ, ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Latin voice combo box English and collapse stalled. ಸಂಕಲನ. L. ಫ್ರೆಂಡ್ಸ್ ಇಲ್ಲಿ ಚೇಂಜ್ ಮಾಡೋದು ಬೇಡ, ಇದು ಹೀಗೆ ಇರಲಿ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Cyrillic voice combo box Russian ru collapse stalled. ಸಂಕಲನ. C. ಓಕೆ ಫ್ರೆಂಡ್ಸ್, ಇಲ್ಲಿ ಏನು ಚೇಂಜ್ ಮಾಡೋದು ಬೇಡ. ನಾನೀಗ ಡೈರೆಕ್ಟ್ ಆಗಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಓಕೆ ಅಂತ ಸಿಗೋ ತನಕ. Arabic voice Devanaga C. Jake automatic dialect switching when supported punctuation. Ba. Trust voices Unicode include delayed disc capital P. Say cap beep for cap. Use spell modes of OK button. ಓಕೆ ಫ್ರೆಂಡ್ಸ್, ನನಗೆ ಓಕೆ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಏನಾಯ್ತು ಅಂದರೆ ಆಟೋ ಲ್ಯಾಂಗ್ವೇಜ್ ಸೆಟ್ ಆಯಿತು. ಇವಾಗ ನೋಡಿ ನಾನು ನಿಮಗೆ ವೆಬ್ಸೈಟ್ ಓಪನ್ ಮಾಡಿ ಆರ್ಟಿಕಲ್ ಓದಿಸಿ ತೋರಿಸ್ತೀನಿ. ಇಂಗ್ಲೀಷ್ ಇದ್ದಾಗ IBM TTS, ಕನ್ನಡ ಇದ್ದಾಗ ವೋಕಲೈಸರ್. ಓಕೆ, ನಾನು ಇವಾಗ ಗೂಗಲ್ ಕ್ರೋಮ್ ಓಪನ್ ಮಾಡ್ತಾ ಇದ್ದೀನಿ. Run dialog. Type the name of a program. Folder view list. Untitled Google Chrome. Google document. Search landmark. ಓಕೆ ಫ್ರೆಂಡ್ಸ್, ನಾನೀಗ ಕನ್ನಡ ಕೀಬೋರ್ಡ್ ಸ್ವಿಚ್ ಆಗ್ತಾ ಇದ್ದೀನಿ. ವಿಂಡೋಸ್ ಮತ್ತೆ ಸ್ಪೇಸ್ ಕೀ ಪ್ರೆಸ್ ಮಾಡೋದ್ರ ಮೂಲಕ. Kannada India Kannada Indic input. 3. ಓಕೆ ಫ್ರೆಂಡ್ಸ್, ನಾನು ಇವಾಗ ಇಲ್ಲಿ ಸಂಪದ ಕನ್ನಡ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಇದೊಂದು ಒಳ್ಳೆ ವೆಬ್ಸೈಟ್ ಇದೆ. ಇಲ್ಲಿ ಎಲ್ಲ ಥರದ ಕನ್ನಡಕ್ಕೆ ಸಂಬಂಧಪಟ್ಟಂತ ಆರ್ಟಿಕಲ್ಗಳನ್ನ ನಾವಿಲ್ಲಿ ಓದ್ಬೋದು. ನಾನೀಗ ಟೈಪ್ ಮಾಡ್ತಾ ಇದ್ದೀನಿ. ಸ ಅನುಸವ ಪ ದ ಸಕ English United States US. ಓಕೆ ಫ್ರೆಂಡ್ಸ್, ಇವಾಗ ಸಂಪದ ಕನ್ನಡ ಅಂತ ಟೈಪ್ ಮಾಡಿದ್ದೀನಿ. ನನಗೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸಂಪದ ಕನ್ನಡ. Google search document. Heading level. 2. Accessibility links. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ನೋಡಿ ನಾನು ಮತ್ತೆ ಕಂಟ್ರೋಲ್ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Heading level. ನಾನೀಗ H ಪ್ರೆಸ್ ಮಾಡ್ತಾ ಇದ್ದೀನಿ ಸಂಪದ ಕನ್ನಡ ಅಂತ ಸಿಗೋ ತನಕ. Navigation main landmark. ಸಂಪದ ಹೊಸ ಚಿಗುರು ಹಳೆ ಬೇರು ಸಂಪದ. Heading level. 3. Visited link. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಸಂಪದ ಹೊಸ ಚಿಗುರು ಹಳೆ ಬೇರು. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸಂಪದ ಹೊಸ ಚಿಗುರು ಹಳೆ ಬೇರು ಸಂಪದ. Document. Link skip to main content. ಓಕೆ ಫ್ರೆಂಡ್ಸ್, ನಾನೀಗ ಕಂಟ್ರೋಲ್ ಹೋಮ್ ಮಾಡ್ತಾ ಇದ್ದೀನಿ. ಯಾವುದೋ ಒಂದು ಆರ್ಟಿಕಲ್ ನಿಮಗೆ ತೋರಿಸ್ತೀನಿ. Link skip to main banner land. ಇಂದಿನ ಓದು. Heading level. 2. ಫ್ರೆಂಡ್ಸ್ ಮತ್ತೆ H ಪ್ರೆಸ್ ಮಾಡ್ತಾ ಇದ್ದೀನಿ. List with. 1. ಇತ್ತೀಚಿನ ಪುಟಗಳು. List with. 6. Item. ಸ್ಟೇಟಸ್ ಕತೆಗಳು ಭಾಗ 1063 ಫಲ. Link heading level. 3. ಓಕೆ ಫ್ರೆಂಡ್ಸ್, ಇಲ್ಲಿ ಸ್ಟೇಟಸ್ ಕತೆಗಳು ಅಂತ ಇದೆ, ನಿಮ್ಗೆ ಅದು ತೋರಿಸ್ತೀನಿ ನೋಡಿ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ಟೇಟಸ್ ಕತೆಗಳು ಭಾಗ 1. ನಾನೀಗ ಕಂಟ್ರೋಲ್ ಮತ್ತೆ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Link skip to main. ಮತ್ತೆ H ಪ್ರೆಸ್ ಮಾಡ್ತಾ ಇದ್ದೀನಿ. Banner landmark. ಸ್ಟೇಟಸ್ ಕತೆಗಳು ಭಾಗ 1063 ಫಲ. Heading level. 1. ಓಕೆ ಫ್ರೆಂಡ್ಸ್, ಇಲ್ಲಿಂದ ಆರ್ಟಿಕಲ್ ಸ್ಟಾರ್ಟ್ ಆಗುತ್ತೆ. ನಾನೀಗ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Heading level. 2. ಸ್ಟೇಟಸ್ ಕತೆಗಳು ಭಾಗ 1063 ಫಲ. By. ಬರಹಗಾರರ ಬಳಗ. On who. 08 Slash. 29 Slash. 2024 13 ಗಂಟೆ 6 ನಿಮಿಷ. ದಿನವು ನನ್ನ ಹುಡುಕಿತ್ತೋ ಅಥವಾ ದಿನವನ್ನ ನಾನು ಅರಸಿದೆನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ದಿನವೊಂದು ಎದುರಿಗೆ ಬಂದು ನಿಂತಿತ್ತು. ಕನಸು ಕಂಡ ಕಣ್ಣಗಳು ಇಂದು ನನಸಾಗಿ ಕಣ್ಣೆದುರು ನಿಂತು ಹಿರಿಯರ ಸಮ್ಮುಖದಲ್ಲಿ ಅಕ್ಷತೆಗಳ ಮೂಲಕ ಆಶೀರ್ವಾದ ಪಡೆದು ಬಾಳ ದೋಣಿಯಲ್ಲಿ ಜೊತೆಯಾಗಿ ಬಾಳುವ ಅದ್ಭುತ ಘಳಿಗೆಯಲ್ಲಿ ನಾನಿಂದು ನಿಂತಿದ್ದೇನೆ. ಈ ಕ್ಷಣದಲ್ಲಿ ನನ್ನವಳ ಮೊಗದಲ್ಲಿ ಮಂದಸ್ಮಿತದ ನಗುವಿನೊಂದಿಗೆ ನಿಡಿದಾದ ಉಸಿರು ಚೆಲ್ಲಿ ಸಪ್ತಪದಿ ಹೆಜ್ಜೆ ತುಳಿಯುವ ಮಧುರ ಘಳಿಗೆಗೆ ಕಾಯುತ್ತಿದ್ದೇನೆ. ಎಲ್ಲರೂ ಹರಸುತ್ತಾರೆ, ಆಶೀರ್ವಾದ ನೀಡುತ್ತಾರೆ, ಯಾಕಂದರೆ ನಾನು ಕಾದಿದ್ದೇನೆ ಒಪ್ಪಿಗೆ. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ,
ಈ ರೀತಿ ನಾವು ಆರ್ಟಿಕಲ್ ಓದುವಾಗ ನಮ್ಮ ಆಂಡ್ರಾಯ್ಡ್ ಫೋನಲ್ಲಿ ಯಾವ ಥರ ನಾವು ಆಟೋಟೇಟಿವ್ಸ್ನ ಬಳಸ್ಕೊಂಡು ಮಲ್ಟಿ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತೀವೋ ಅಥವಾ ಮಲ್ಟಿ ಲ್ಯಾಂಗ್ವೇಜಸ್ನ ಯೂಸ್ ಮಾಡ್ತೀವೋ, ಇಲ್ಲೂ ಕೂಡ ಅದೇ ಥರ ಮಲ್ಟಿ ಲ್ಯಾಂಗ್ವೇಜ್ NVIDIA ಆ್ಯಡ್ ಆನ್ ಬಳಸ್ಕೊಂಡು ನಮ್ಮ ಬೇಕಾದಂಥ ಭಾಷೆಗಳಿಗೆ ಬೇಕಾದಂಥ ವಾಯ್ಸ್ ಸೆಟ್ ಮಾಡಿಕೊಂಡು ಓದಿಸ್ಕೊಳ್ಳೋ ರೀತಿ ಇದಾಗಿದೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಟ್ಯುಟೋರಿಯಲ್. ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.